ಹೀಗೆ ಬೆಳ್ಳಂಬೆಳಗ್ಗೆ ಸಾರಥಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು ಹರಿನಾಮ ಸ್ಮರಣೆ ಮಾಡುತ್ತಾ ಭಜನೆ ಕೀರ್ತನೆಗಳ ಮೂಲಕ ಭಕ್ತಿ ಭಾವದಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನ ಸುತ್ತುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದ ತಪ್ಪಲಿನಲ್ಲಿ. ಹೌದು, ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮವನ್ನ ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನ ಪ್ರದಕ್ಷಿಣೆ ಮಾಡಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ ಪ್ರತಿ ವರ್ಷದಂತೆ ಬೆಳಗಿನ ಜಾವ ಸಾವಿರಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಮಾರು 16 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಪಂಚಗಿರಿಗಳ ಸಾಲಿನಲ್ಲಿರುವ ಶ್ರೇಷ್ಠ ನಂದಿಗಿರಿಧಾಮ ಪ್ರದಕ್ಷಿಣೆಗೆ ಮುಂದಾಗಿದ್ರು. ಪ್ರದಕ್ಷಿಣೆಗೂ ಮುನ್ನ ಭೋಗನಂದೀಶ್ವರನ ದರ್ಶನ ಪಡೆದ್ರು. ನಂದಿ ಬೆಟ್ಟ ಅಂದರೆ ಇವತ್ತು ಎಲ್ಲರಿಗೂ ಸೆಂಟಿಮೆಂಟ್ ಇರೋವಂಥದ್ದೇ. ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ 86 ವರ್ಷಗಳಿಂದ ಈ ಒಂದು ಗಿರಿ ಪ್ರದಕ್ಷಿಣೆ ಸಮಿತಿನೇ ನಡೆಸ್ಕೊಂಬರ್ತಾ ಇರೋವಂಥದ್ದು. ಹಾಗಾಗಿ ವಿಶೇಷವಾಗಿ ಭಕ್ತಾದಿಗಳು ಆಷಾಢ ಮಾಸದ ಕಡೆ ಸೋಮವಾರ ಶಿವನ ಪ್ರಾರ್ಥನೆಯನ್ನು ಮಾಡಿ ನಂದೀಶ್ವರನ ದರ್ಶನವನ್ನು ಮಾಡಿ ನಂದಿ ಬೆಟ್ಟದ ಪ್ರದಕ್ಷಿಣೆ ಹಾಕೋಂಥದ್ದು. ನಾನು ಸಣ್ಣ ವಯಸ್ಸಿಂದ, ಯಾಕೆಂದರೆ ನಾನೇನು ಗಿರಿ ಪ್ರದಕ್ಷಿಣೆ ಬರ್ತಿದ್ದೆ ಅಂತೇನಿಲ್ಲ, ದೇವಸ್ಥಾನ ನನಗೆ ಚಿರಪರಿಚಿತ. ಪಕ್ಕದಲ್ಲಿರುವಂಥ ಯಲುವಳ್ಳಿಯಲ್ಲಿ ನಮ್ಮ ತಂದೆಯವರ ಅಕ್ಕ, ನಮ್ಮ ಸೋದರತ್ತೆ ಇದ್ದರು. ಹಾಗಾಗಿ ಮುಂಚೆಯಿಂದನೂ ದೇವಸ್ಥಾನ ತುಂಬ ಇಷ್ಟ ದೇವರು ನಮಗೂ. ದೇವರ ಆಶೀರ್ವಾದ, ನಾವು ಪಕ್ಕದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಶಾಸಕರಾದ್ಮೇಲೆ ಕಳೆದ 6 ವರ್ಷದಿಂದ ಸತತವಾಗಿ ಗಿರಿ ಪ್ರದಕ್ಷಿಣೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಹಾಗಾಗಿ ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆನೇ ಆಗ್ತಾಯಿದ್ದಾರೆ. ಎಲ್ರಿಗೂ ಶುಭ ಆಗಲಿ. ಶಿವನ ಆಶೀರ್ವಾದ, ನಂದೀಶ್ವರನ ಆಶೀರ್ವಾದ ಎಲ್ಲರ ಮೇಲಿರಲಿ. ವರ್ಷ ಏನು ಬರ ಆವರಿಸ್ಕೊಂಡಿದೆ. ನಮ್ಮ ಜಿಲ್ಲೆಗಳು ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಉತ್ತಮವಾದಂಥ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೋರ್ಕೊಂಡು. ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿಧಾಮ ಪ್ರದಕ್ಷಿಣೆ ಮಾಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ನಂದಿಗಿರಿಧಾಮ ಪ್ರದಕ್ಷಿಣೆ ಮಾಡುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಮುಂಜಾನೆ ತಂಪಾದ ವಾತಾವರಣದಲ್ಲಿ ಭಜನೆ, ಕೀರ್ತನೆ, ದೇವನಾಮ ಸ್ಮರಣೆ ಮೂಲಕ ಹೆಜ್ಜೆ ಹಾಕಿದ ಭಕ್ತಾದಿಗಳು ನಿರಾಯಾಸವಾಗಿ ಕಣಿವೆ ಬಸವಣ್ಣನಿಗೆ ಪೂಜೆ ಸಲ್ಲಿಸಿದ ಬಳಿಕ ಕೊಂಚ ಸಮಯ ಕಾಫಿ, ಟೀ, ಕಲ್ಲಂಗಡಿ ಸೇವನೆ ಮಾಡಿ ಪುನಃ ಭೋಗನಂದೀಶ್ವರ ದೇವಸ್ಥಾನದ ಬಳಿ ಬಂದು ಶಿವನ ದರ್ಶನ ಪಡೆದು ತಮ್ಮೂರಿನತ್ತ ಹೆಜ್ಜೆ ಹಾಕಿದ್ರು. ನಮಸ್ತೆ, ನನ್ನ ಹೆಸರು ಆಶಾ ಅಂತ. ಇವತ್ತು ಆಷಾಢದ ಲಾಸ್ಟ್ನೇ ಸೋಮವಾರ ಆಗಿರೋದ್ರಿಂದ ನಂದಿ ಗಿರಿ ಪ್ರದಕ್ಷಿಣೆ ಅಂತ ಇದೆ. ನಾನೊಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ಈ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಯೋಗ ಭೋಗ ಎರಡೂ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಅದರಿಂದ ನಾನೀಗ ಒಂದು 5 ಇಯರ್ಸಿಂದ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. 15ರಿಂದ ಒಂದು 20,000 ಜನ ಇದ್ದಾರೆ. ಒಂದು 16 ಕಿಲೋಮೀಟರ್ಸ್ ಇದೆ. ನಾವು ಇನ್ನೊಂದು 5 ಕಿಲೋಮೀಟರ್ಸ್ ಮಾಡಬೇಕಾಗಿದೆ. ನನ್ನ ಹೆಸರು ಶಿಶಿರಾ ಅಂತ. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ನಾನು. ಲಾಸ್ಟ್ ಇಯರ್ ನಮ್ಮ ಅಪ್ಪ ಅಮ್ಮ ಬಂದಿದ್ದರು ಇದು ವಾಕ್ ಮಾಡೋದಕ್ಕೆ. ಸೊ ನಾನು ಈ ಸತಿ ಟ್ರೈ ಮಾಡೋಣ ಏನಿರುತ್ತೆ ಅಂತ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಇಲ್ಲಿ 17.5 ಕಿಲೋಮೀಟರ್ಸ್ ನಡಿಬೇಕು. ಇಲ್ಲಿ ವ್ಯೂಸ್ ಆಫ್ ದ ಮೌಂಟೇನು, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಶಾಂತವಾಗಿದೆ. ಎಸ್ಪೆಷಲಿ ಮಾರ್ನಿಂಗ್ 6:30 to 7:30 ಬಂದಾಗ ತುಂಬ ತಣ್ಣಗಿತ್ತು. ಒಂಥರ ಮೆಡಿಟೇಷನ್ ಥರ ಲಾಂಗಾಗಿ ಒಂದೇ ಸಮ ವಾಕ್ ಮಾಡ್ಕೊಂಡು ಹೋಗೋದು, ಈ ಥರ ಚಾನ್ಸ್ ಸಿಗಲ್ಲ ನಮಗೆ ಸಿಟಿನಲ್ಲಿದ್ದಾಗ. ಸೊ ಇಲ್ಲಿ ಅದಕ್ಕೋಸ್ಕರ ಮಗಳು, ಅಳಿಯನ್ನ, ಎಲ್ಲರನ್ನೂ, ಕಸಿನ್ಸ್ನ ಎಲ್ಲರನ್ನೂ ಈ ಸತಿ ಕರ್ಕೊಂಬಂದಿದ್ದೀವಿ. ನಾವು ಎನ್ಕರೇಜ್ ಮಾಡಬೇಕು. ನಾವೇ ಎನ್ಕರೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಎಸ್, ಬರಬೇಕು. ಪ್ರತಿ ವರ್ಷ ಬರಬೇಕು. ಹುಣ್ಣಿಮೇಲೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ, ಈಗ ಗೊತ್ತಾಯಿತು ಪ್ರತಿ ಹುಣ್ಣಿಮೇಲೆ ಮಾಡ್ತಾ ಇದ್ದಾರೆ ಅಂತ. ಇದು ಶಿವ ಪಾರ್ವತಿದು ನಾವು ಪ್ರದಕ್ಷಿಣೆ ಪರಿಕ್ರಮ ಮಾಡಿದ್ದು ನಮಗೆ ಬಹಳ ಸಂತೋಷ, ನೆಮ್ಮದಿ.
ನಮ್ಮ ಮನೆದೇವ್ರಿಗೆ ಇದು ಅಮೋಘ. ನನಗೆ ಬಹಳ ಖುಷಿಯಾಗಿದೆ. ಇಂಥ ಅದೇ ಹೇಳಿದ್ನಲ್ಲ, ಸೇವಾ ಮನೋಭಾವ ನಮಗೆ ಈ ಥರ ಮಾಡ್ತಾರೆ ಅನ್ನೋದು ನಮ್ಗೆ ಅರಿವೇ ಇರಲಿಲ್ಲ ನಮಗೆ. ಸಂತೋಷ ಆಗ್ತಾ ಇದೆ. ಈ ವಯಸ್ಸಲ್ಲೂ ನಾನು ಇಷ್ಟು ಪರಿಕ್ರಮಣ ಮಾಡ್ತೀನಿ ನಂದಿ ಹಿಲ್ಸ್ ಅಂದರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಕೈಲಾದಷ್ಟು ವರ್ಷ ಬರಬೇಕು ಅಂತ ನಂಗೆ ಹುಮ್ಮಸ್ಸಿದೆ, ಉತ್ಸಾಹ ಸಹ ಇದೆ. ಆದರೆ ಇಲ್ಲಿ ಎಲ್ಲ ನೋಡ್ತಾ ಇದ್ದೀನಲ್ಲ, ಎಲ್ಲರೂ ಚೆನ್ನಾಗೇ ಬರ್ತಾ ಇದ್ದಾರೆ. ಆದರೆ ಯಂಗ್ಸ್ಟರ್ಸ್ ಎಲ್ಲ ನೀರು ಬಾಟ್ಲು, ಜ್ಯೂಸ್ ಬಾಟ್ಲುಗಳನ್ನ ಬಿಸಾಕ್ತಾರೆ. ಅದನ್ನು ಮಾಡಬಾರ್ದು. ಅದನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಂಡು ಅಲ್ಲಲ್ಲೇ ಒಂದು ಡಸ್ಟ್ಬಿನ್ ಥರ ಅರೇಂಜ್ ಮಾಡಿ ಕ್ಲೀನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನಗನ್ಸುತ್ತೆ. ಒಟ್ನಲ್ಲಿ ಪ್ರತಿ ವೀಕೆಂಡ್ ಪ್ರವಾಸಿಗರಿಂದ ತುಂಬುತ್ತಿದ್ದ ನಂದಿಗಿರಿಧಾಮ ಇಂದು ಭಕ್ತಾದಿಗಳಿಂದ ತುಂಬಿತ್ತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂದಿಗಿರಿಧಾಮವನ್ನ ಸುತ್ತುವ ಮೂಲಕ 16 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಶಿವ ಭಕ್ತಿ ಮೆರೆದಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.